ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಕೆಲಸ ಎಲ್ಲ ಮುಗೀತು ಅಂತ ಇಲ್ಲಿ ಜಮೀನ್ ಹತ್ರಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಈಗ ಮನೆಗೆ ಬಸ್ ಇಳಿದು ಮನೆಗೆ ಹೋಗ್ತಾ ಇದ್ದೀನಿ ಆಯಿತಾ. ಇಲ್ಲೊಂದು ಸೌದೆ ಬಿದ್ದಿತ್ತ, ಅದಕ್ಕೆ ತಗೊಳ್ಳೋಣ, ಅದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ತಗೋತಾ ಇದ್ದೀನಿ. ಟ್ರೈನೆಲ್ಲ ಇಲ್ಲೇ ನಿಂತೈತಿ, ಇವತ್ತು ಎಲ್ಲ ಇಲ್ಲೇ ನಿಂತವೆ. ಹಾಗಾಗಿ ಬಸ್ ಇಳಿದು ಹಿಂಗೆ ಮೇನ್ ರೋಡೆಲ್ಲ ಬಂದಲ್ಲ, ಹಾಗಾಗಿ ನಾನು ಇಲ್ಲೇ ಅದೇನು ದಾಟಲಿಲ್ಲ, ಇವತ್ತು ಹಿಂಗೆ ಬಂದೆ ಫ್ರೆಂಡ್ಸ್. ಖಾಲಿ ಆಗೈತೆ, ಹಾಗಾಗಿ ಈ ಕಡೆ ಇದ್ದಾವೆ ಫ್ರೆಂಡ್ಸ್. ಈ ಕಡೆ ಟ್ರೈನ್ ಎಲ್ಲ ನಿಂತವೆ, ಆದರೆ ಇಲ್ಲಿ ನಿಂತಿಲ್ಲ. ನೋಡಿ, ರೆಡ್ ಮಾರ್ಕ್ ಹತ್ತಿದ್ದೇನೆ. ರೆಡ್ ಇರೋದ್ರಿಂದ ಬೇಗ ದಾಟ್ಬೋದು ಫ್ರೆಂಡ್ಸ್. ಇದು ಮುಳ್ಳಿನ ಗಿಡ. ಮುಳ್ಳು ಅಂದರೆ ಸಖತ್ ಮುಳ್ಳು ಇದು. ಸ್ವಲ್ಪ ಇದಾದರೂ ಸಾಕು, ಚುಚ್ಚುತ್ತಿ, ಒಂಚೂರು ಇಟ್ಕೊಳ್ಳಂಗಿಲ್ಲ ಏನು. ಹಾಗಾಗಿ ನೋಡಿ, ಒಂದು ಸೌದೆ ಬೇರೆ ಸಿಕ್ತು. ಒಲಿಗೆ ಸೌದೆ ಬೇಕಾಗುತ್ತಲ್ಲ, ತಗೊಂಡು ಬಂದೆ ಫ್ರೆಂಡ್ಸ್. ಇವಾಗ ಶುಕ್ರವಾರ ಅಲ್ವಾ, ಅದಕ್ಕೆ ಬೇಗ ಕೆಲಸ ಮುಗೀತು. ಗ್ರೌಂಡ್ ಹೋಗಿ ಬರೋಣ ಜಮೀನ್ ಹತ್ರಕ್ಕೆ ಅಂತ ಬಂದೆ ಫ್ರೆಂಡ್ಸ್. ಪಲಾವ್ ಮಾಡಿ, ಮೊಸರು ಗೊಜ್ಜು ಮಾಡಿ ಎಲ್ಲ ತಿಂದು ಇವಾಗ ಒಂದು ರೌಂಡು ಮಜ್ಜಿಗೆ ಕುಡಿದು ಎಲ್ಲ ಹೋಗೋಣ. ಎಷ್ಟು ಚೆನ್ನಾಗಿತ್ತಲ್ಲ, ಜೋಳ ಬಂದಿದ್ದು ಬರ್ತಾ ಇರುತ್ತೆ. ಆದರೆ ಮಳೆ ಬರಬೇಕು ಚೆನ್ನಾಗಿ, ಇತ್ತೀಚೆಗೆ ಗೊಬ್ಬರಗಳು ಹಾಕಬೇಕು, ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ. ಇದು ಹಣ್ಸಿನ ಮರ, ಒಂದೇ ಒಂದು ಹಣ್ಸಿಕಾಯಿ ನೋಡಿ ಕಾಣಿಸ್ತೈತಿ, ಒಂದೇ ಒಂದು ಹಣ್ಸಿಕಾಯಿ ಕಾಣಿಸ್ತೈತಿ, ಎಲ್ಲ ಹೋಗಿವೆ ಫ್ರೆಂಡ್ಸ್. ಹೀಗಾಗಿ ಎಲ್ಲ ಇವಾಗ ಮಳೆಗಾಲಕ್ಕೆಲ್ಲವ ಇದಾದಂಗೆ ಹೋಗೈತಿ. ಇದೆಲ್ಲ ಬರೀ ಇದ್ರ ಸೊಪ್ಪೆಲ್ಲ ಬೆಳೆದೈತೆ, ಓಡಾಡೋಕ್ಕೆಲ್ಲ ಹಿಂಸೆ ಫ್ರೆಂಡ್ಸ್. ಏನು ಕಾಣಿಸ್ತಾನೆ ಇಲ್ಲ, ಎಲ್ಲ ಮಳೆ ಬಂದೈತಲ್ಲ ಮುಚ್ಕೊಂಡು ಹೋಯ್ತಿ ಗಿಡಗಳೆಲ್ಲ. ಪಾರ್ಥಾಮಿ ಗಿಡ, ಪಾರ್ಥಾಮಿ ಅಂತ ಇರುತ್ತಲ್ಲ ಅದು ನೋಡಿ ಫ್ರೆಂಡ್ಸ್. ಅದು ಜ್ಯೂಸ್ ಕಾಯಿ ಇದು ಕಾಣಿಸ್ತಾ ಇಲ್ಲ, ಅಲ್ಲಿ ಮೇಲಿದೆ, ಅಲ್ಲಿ ಮೇಲೆ ಕಾಣಿಸ್ತಾವಲ್ಲ, ನೇತಾಡ್ತಾವಲ್ಲ ಅವು ಫ್ರೆಂಡ್ಸ್. ಜ್ಯೂಸ್ ಕಾಯಿ ಅಂತ ಅದ್ರ ಹೆಸರು. ಅದು ತಿಂದರೆ ಒಂಥರ ಹಿಂಗೆ ತಿಂತೀನಿ. ನನಗೆ ಮಾತ್ರ ತಿನ್ನೋಕ್ಕಾಗಲ್ಲ, ಎಲ್ಲ ಇಷ್ಟಪಟ್ಟು ತಿಂತಾರೆ, ಆದರೆ ನಾನು ತಿನ್ನಲ್ಲ, ನನಗೆ ಇಷ್ಟ ಆಗಲ್ಲ ಅದು. ಜ್ಯೂಸ್ನಾಗ ಹುಳಿ ಆಗಿರುತ್ತೆ, ಒಂಥರ ಸ್ಮೆಲ್ಲು ಫ್ರೆಂಡ್. ಚೆನ್ನಾಗಿರುತ್ತೆ ಅದೊಂಥರಕ್ಕೆ. ಹಿಂಗಾಯ್ತು ನಮ್ಮ ಜಮೀನಲ್ಲಿ. ಇದೇನೋ ಚೆನ್ನಾಗಿತ್ತು ಅಲಗಡೆ, ಮತ್ತೆ ಏನೋ ರೋಗ ಬಂದು ಹೋಗ್ಬಿಟ್ಟೈತೆ ಫ್ರೆಂಡ್ಸ್. ಅಲ್ಲೆಲ್ಲ ನೋಡಿ ಹಿಂಗಾಗೋಯ್ತು. ಇನ್ನೊಂದು 15 ದಿವಸ ಇದ್ದಿದ್ರೆ ಸಾಕಾಗಿತ್ತು, ಒಂದು 2.5 ತಿಂಗಳಾರು ಆಗೋದು, ಈ ಥರ ಆಗೋಯ್ತು.